ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕರಿಯರ್ ಗೈಡೆನ್ಸ್ ಅನ್ನು ನೋಡಿದ್ವಿ. ಓಕೆ, ಕಾನ್ಸಂಟ್ರೇಟೆಡ್ ಟು ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಗ್ರಾಜುಯೇಟೆಡ್ ರೀಸೆಂಟ್ಲಿ 22, 23, 24, 25 ಈ ರೇಂಜಲ್ಲಿ ಪಾಸ್ ಔಟ್ ಆಗಿರ್ತಕ್ಕಂಥ ಹುಡುಗರಿಗೆ ನಾ ಏನು ಹೇಳಿದೆ ಅಂತಂದ್ರೆ, ಯು ಪ್ರಿಪೇರ್ ಫಾರ್ ದ ಗೇಟ್ ಆ್ಯಂಡ್ ಕ್ವಾಲಿಫೈ ಇಟ್ ಆ್ಯಂಡ್ ಹ್ಯಾವ್ ದಟ್ ಸರ್ಟಿಫಿಕೇಟ್ ಆ್ಯಂಡ್ ಆಫ್ಟರ್ ದಟ್ ಥಿಂಕ್ ಅಬೌಟ್ ದ ಅದರ್ ಥಿಂಗ್ಸ್ ಅಂತ ಹೇಳಿದೆ. ಅದು ಒಂದು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಕ್ಲಾಸಲ್ಲಿ ಹೇಳೋದು ಮರ್ತಿದ್ದೆ, MBBS ಹುಡುಗರನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. MBBS ಅಲ್ಲಿ ಏನಾಗ್ತದೆ ಅಂದ್ರೆ 4 years ಅವ್ರನ್ನ ಓದಿಸ್ತಾರ, 5th year ಅವ್ರನ್ನ ಇಂಟರ್ನ್ಶಿಪ್ ಮಾಡಿಸ್ತಾರ. ಇಂಟರ್ನ್ಶಿಪ್ ಅಂದ್ರೆ ಯಾವುದೋ ಒಂದು ಹಳ್ಳಿಗೋ ಅಲ್ಲೇ ಇಲ್ಲೇ ಹೋಗಿ ಚೆನ್ನಾಗಿ ಅವರು ಆಸ್ ಇಫ್ ದೇ ಆರ್ ಡಾಕ್ಟರ್ ಅನ್ನಂಗ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಅದಕ್ಕೂ ಮಾರ್ಕ್ಸ್ ಹಾಕಿ ಅದಾದ್ಮೇಲೆ ಅವ್ರನ್ನ ಡಿಗ್ರಿ ಅವಾರ್ಡ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಅಪ್ಲಿಕೇಶನ್ ಓರಿಯೆಂಟೆಡ್ ಡಾಕ್ಟರ್ಸ್ ಅವ್ರು ತಯಾರು ಮಾಡ್ತಾರೆ. ಹಂಗೆ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು 4 ವರ್ಷ ಓದಿಸ್ತೀವಿ. ಈಗೀಗ ಏನ್ ಮಾಡಿದಾರೆ ಅಂದ್ರೆ ಲಾಸ್ಟ್ ಸೆಮಿಸ್ಟರ್ ಮಾತ್ರ ಇಂಟರ್ನ್ಶಿಪ್ ಅನ್ನು ಕಳಿಸ್ತಾ ಇದ್ದಾರೆ. ರೈಟ್, ಅದರಲ್ಲೂ ಕೂಡ ಅಷ್ಟು ಎಫೆಕ್ಟಿವ್ ಇರಂಗಿಲ್ಲ. ಬಟ್ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ 4 year ಆಗಲಿ ಡಿಗ್ರಿ ಕೈಯಾಗಿ ತಗೊಳ್ರಿ, ಬಟ್ 1 year ಕುತ್ಕೊಳ್ರಿ. ಬಿಕಾಸ್ ಅಷ್ಟು ಡೀಪ್ ನಾಲೆಜ್ ನಿಮ್ಗೆ 4 ವರ್ಷದೊಳಗಡೆ ಕಲ್ಸಿರಂಗಿಲ್ಲ. ಆದ್ರಿಂದ ಮನೆಯೊಳಗಡೆ ಕುತ್ಕೊಳ್ರಿ ಅಥವಾ ಯಾವ್ದಾರ ಕ್ಲಾಸಸ್ಗೆ ಅಟೆಂಡ್ ಆಗ್ರಿ, ನಮ್ಮ ಕ್ಲಾಸಸ್ಗೆ ಬರ್ರಿ. ಬಂದು ಏನು ಮಾಡ್ರಿ ಅಂತಂದ್ರೆ ಟೋಟಲ್ ಎಂಟೈರ್ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಒಂದ್ಸತಿ ಓದಿ ಬಿಡ್ರಿ. ಓಕೆ, ಹಂಗೆ ಓದ್ಲಿಕ್ಕೆ ಏನಾಗಲ್ಲ, ಮೋಟಿವೇಶನ್ ಸಿಗಂಗಿಲ್ಲ. ಅಂತ ಟೈಮ್ನೊಳಗೆ ಏನು ಮಾಡ್ರಿ, ಗೇಟ್ ಅನ್ನ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡು, ಒಂದು ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡು ಅದಕ್ಕೋಸ್ಕರ ತಯಾರಾಗಿ ಇದನ್ನ ಪಾಸ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರ್ತದ. ಆ ಕಾನ್ಫಿಡೆನ್ಸ್ ಲೆವೆಲ್ ಬಂದ್ಮೇಲೆ ಮುಂದೆ ಯಾವುದೇ ಎಕ್ಸಾಮ್ಸ್ಗೆ ನೀವು ತಯಾರಾಗ್ಬೋದು. ಸೈಮಲ್ಟೇನಿಯಸ್ಲಿ ತಯಾರಾಗ್ತಾ ಆಗ್ತಾ ಯಾವ ನೋಟಿಫಿಕೇಶನ್ ಬಂದರೂ ಕೂಡ ಹಾಗೆ ಬರ್ಬೋದು. ದಟ್ ಇಸ್ ಜಾಕ್ ಪಾಟ್. ಅರ್ಥಾಯ್ತಾ? ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವೇನ್ ನೋಡಿದ್ವಿ, ಕರಿಯರ್ ಗೈಡೆನ್ಸ್ ಗೇಟ್ ಹೆಂಗ್ ಫಿಟ್ ಆಗುತ್ತಾ ಅಂತ ನೋಡಿದ್ವಿ. ಭಾಳ ಹೇಳೋದು ಬೇಡ. ಇವತ್ತೇನ್ ಮಾಡೋಣ ಅಂತಂದ್ರೆ, ಈ ವಿಡಿಯೋದಲ್ಲಿ ಕೇವಲ 2026 ಫೆಬ್ರವರಿ ಬರ್ತಕ್ಕಂಥ ಎಕ್ಸಾಮ್ ಇನ್ಫಾರ್ಮೇಶನ್ ಅನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಲಾಂಚ್ ಮಾಡಿದಾರ. ಅವುಗಳ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅವರೇ ಡಿಕ್ಲೇರ್ ಮಾಡ್ತಾ ಇದಾರ, ನಾವು ಇಷ್ಟು ಸ್ಟೆಪಂಡ್ ಕೊಡ್ತೀವಿ, ಈ PSU ಜಾಬ್ಸ್ ಅಲ್ಲಿ ನಮ್ಮ ರಿಕ್ರೂಟ್ಮೆಂಟ್ ಆಗ್ತಾವ, ನಮ್ಮ ಸ್ಕೋರ್ಸ್ ಏನೇನು ಯೂಸ್ ಆಗ್ತದ, ಏನೇನು ಮಾಡ್ಬೋದು ನೀವು ಅದನ್ನೆಲ್ಲದನ್ನ ಅವರೇ ಡಿಸ್ಕ್ಲೋಸ್ ಮಾಡ್ತಿದಾರೆ. ರೈಟ್, ಲಾಸ್ಟ್ ಅಲ್ಲಿ ನಾ ಹೇಳಿದ್ದು ನೀವು ಅನಿಸ್ಬೋದು ಸರ್ ಹೇಳಕತ್ತಾರ ಅದ, ಬಟ್ ಅಫಿಷಿಯಲ್ ವೆಬ್ಸೈಟ್ ಅನ್ನ ತಗೊಂಡು ನಾನೀಗ ಡಿಕ್ಲೇರ್ ಮಾಡ್ತೀನಿ. ನಾವು ಲುಕ್ ಎಟ್ ಹಿಯರ್ ಇಂಪಾರ್ಟೆಂಟ್ ಡೇಟ್ಸ್ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ. ಇವತ್ತು ಆಗಸ್ಟ್ 14ನೇ ತಾರೀಕು, ಆಗಸ್ಟ್ 25ನೇ ತಾರೀಕಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಓಪನ್ ಆಗ್ತದ. ಮತ್ತೆ ಸೆಪ್ಟೆಂಬರ್ 25 ಒಂದು ತಿಂಗಳ ನಿಮ್ಗೆ ಕೊಟ್ಟಿರ್ತಾರೆ ಅದರ ಅವಕಾಶ. ಒಂದು ತಿಂಗಳ ಆದ್ಮೇಲೂ ಅಕಸ್ಮಾತ್ ನೀವು ಏನಾದ್ರು ಫಿಲ್ಅಪ್ ಮಾಡೋದಾಗ್ಲಿಲ್ಲ, ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಕ್ಟೋಬರ್ 6 ತನಕ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಇರ್ತದೆ. ಅದು ವಿತ್ ಫೀಸು, ವಿತ್ ಲೇಟ್ ಫೀಸ್, ವಿದೌಟ್ ಲೇಟ್ ಫೀಸ್ ಅಂತ ಎರಡು ಅದಾವ, ನೋಡ್ಕೊಳ್ಬೋದು. ನೆಕ್ಸ್ಟ್ ಮಾರ್ಚ್ 19ಕ್ಕೆ ಅವ್ರು ರಿಸಲ್ಟ್ ಅನೌನ್ಸ್ ಮಾಡ್ತಾರಂತೆ. ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಆಲ್ರೆಡಿ ಶೆಡ್ಯೂಲ್ ಬೇರೆ ಕಡೆಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಂಗೆ ಮಾರ್ಚ್ 19ಕ್ಕೆ ಅವ್ರು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ರಿಸಲ್ಟ್ ಅನೌನ್ಸ್ ಮಾಡೋದು ಏನು ಬಿಟ್ಟಿದಾರಲ್ಲ, ಇದು ಬರೀ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಲ್ಲ, ಇದು ಆಲ್ PSUs ವಿಲ್ ಸಿ ಆಫ್ ದಿಸ್ ಒನ್. ಇದನ್ನ ನೋಡಿ ಮಾರ್ಚ್ 19ಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡಿ ಎಲ್ಲಾ PSUಸ್ನವ್ರು ಏನ್ ಮಾಡ್ಕೊಳ್ತಾರ, ತಮ್ಮ ಶೀಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಬೇಸ್ಡ್ ಆನ್ ದೀಸ್ ಡೇಟ್ಸ್. ಅಂಡರ್ಸ್ಟುಡ್? ದಟ್ ಮಚ್ ವೆರಿ ಸೀರಿಯಸ್ ದಿಸ್ ಈಸ್. ಇದರೊಳಗಡೆ ವ್ಯೂ ಡೀಟೇಲ್ಸ್ ಅಂತ ಹೋದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಯಾವ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದರಿಂದ ಏನು ಜಾಸ್ತಿ ಇನ್ಫಾರ್ಮೇಶನ್ ಈಗ ಸಿಗಂಗಿಲ್ಲ, ಅದನ್ನ ಜನವರಿ ಒಳಗೆ ನೋಡೋಣ. ರೈಟ್, ಈಗ ಜಸ್ಟ್ ಇವು 4 ಡೇಟ್ಸ್ ಅನ್ನ ಮಾತ್ರ ನೆನ್ಪಿಟ್ಕೊಡ್ರಿ. ಓಕೆ, ಆಮೇಲೆ ಥ್ರೈವ್ ಆಗಿ ಸೀರಿಯಸ್ ಆಗಿ ತಯಾರಾಗ್ತಕ್ಕಂಥ ಹುಡುಗರು ಏನ್ ಮಾಡ್ತಾ ಗೊತ್ತಾ, ಅಪ್ಲಿಕೇಶನ್ ಓಪನ್ ಆಗಿ 1-2 ದಿನದೊಳಗೆ ಫಿಲ್ಅಪ್ ಮಾಡಿಬಿಡ್ಬೇಕು. ಲಾಸ್ಟ್ ಡೇಟ್ ತನಕ ಕಾಯ್ತಾ ಇದೀರಿ ಅಂತಂದ್ರೆ ಅರ್ಥ ಅಲ್ಲೇ ತಿಳ್ಕೊಂಡ್ಬಿಡ್ರಿ, ಯು ಆರ್ ನಾಟ್ ದ್ಯಾಟ್ ಮಚ್ ಸೀರಿಯಸ್ ಅಂತ. ರೈಟಾ? ಫಸ್ಟ್ ಒಳಗಡೆನೆ ಇದು ಮಾಡ್ಕೊಂಡ್ಬಿಡ್ಬೇಕು, ಗ್ರ್ಯಾಬ್ ಮಾಡ್ಬೇಕು, ಯಾವಾಗಲೂ ಅಪಾರ್ಚುನಿಟೀಸ್ಗಳನ್ನ ಗ್ರ್ಯಾಬ್ ಮಾಡಬೇಕು. ನೆಕ್ಸ್ಟ್ ದೇರ್ ಆರ್ ಸಮ್ ಬುಲೆಟ್ಸ್ ಆರ್ ದೇರ್ ಹಿಯರ್. ಎಕ್ಸಾಮಿನೇಷನ್ ಶೆಡ್ಯೂಲ್ ಬಗ್ಗೆ ಆಗಿದಾವ, ಎಕ್ಸಾಮಿನೇಷನ್ ಸಿಟೀಸ್ ಇದನ್ನ ಇನ್ನೂ ಬಿಟ್ಟಿಲ್ಲ. ಎಲಿಜಿಬಿಲಿಟಿ ಕ್ರೈಟೀರಿಯಾ is already disclosed in the last year also. The same thing it is continued. ಏನಂದ್ರೆ 3rd year ಇದ್ರಿ ಅಂದ್ರೂ ಕೂಡ ನೀವು ಎಲಿಜಿಬಲ್ ಇದ್ದೀರಿ ಗೇಟ್ ಬರೀಲಿಕ್ಕೆ, 3rd year ಇಂಜಿನಿಯರಿಂಗ್. ಪ್ಲಸ್ ನೀವು ಫೈನಲ್ ಇಯರ್ ಇದ್ರಂತೂ ಎಲಿಜಿಬಲ್ ಇದ್ದೇ ಇರ್ತೀರಿ. ಅದಾದ್ಮೇಲೆ ಪಾಸ್ ಔಟ್ ಆದವರು ಕೂಡ ಎಲಿಜಿಬಲ್ ಇದ್ದೀರಿ, ಮಾಸ್ಟರ್ಸ್ ಡಿಗ್ರಿ ಆದವರು ಎಲಿಜಿಬಲ್ ಇರ್ತೀರಿ. ಇದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇರಂಗಿಲ್ಲ. ಹಾಗಾಗಿ ನೀವು ಯಾವಾಗ ಬೇಕಾದರೂ ಈ ಎಕ್ಸಾಮ್ ಅನ್ನ ಬರ್ಕೋಬಹುದು. ದಿಸ್ ಇಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೆಕ್ಸ್ಟ್ ಅದು ಸ್ವಲ್ಪ ಜಾಸ್ತಿ ಡೀಟೇಲ್ಡ್ ಆಗಿ ನೋಡ್ಕೊಳ್ಬಹುದು. ಅಪ್ಲಿಕೇಶನ್ ಪೋರ್ಟಲ್ ಇನ್ನೂ ಬಿಟ್ಟಿಲ್ಲ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ. 2 ಪೇಪರ್ ಕಾಂಬಿನೇಷನ್ಸ್ ಅಂದ್ರೆ ನೀವು ಬರೀ ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಬೇರೆ ಎಕ್ಸಾಮ್ಸ್ ಅನ್ನು ತಗೊಳ್ಬಹುದು. ಅದನ್ನು ಕೂಡ ಆಮೇಲೆ ಅದನ್ನು ಕಂಪ್ಲೀಟ್ ಆಗಿ ಬಿಟ್ಟ ಮೇಲೆ ಅದು ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದನ್ನ ಇವತ್ತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ. ಇದ್ರದ್ದು ಇಶ್ಯೂಸ್ ಮೇಲೆನೆ, ಇದ್ರದ್ದು ಪಾಯಿಂಟ್ಸ್ ಮೇಲೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಸ್ಟ್ರಾಟಜಿನ ಮಾಡ್ತೀನಿ. ಗೇಟ್ ಪ್ರಿಪರೇಷನ್ ಸ್ಟ್ರಾಟಜಿ ಮಾಡೋಣ. ನಾವು ಬರೀ ಎಕ್ಸಾಮ್ ಪ್ರಿಪರೇಷನ್ ಆಗಕತ್ತಿಲ್ಲ, ರಿಕ್ರೂಟ್ಮೆಂಟ್ ಪ್ರಿಪೇರ್ ಆಗಕತ್ತೀವಿ. ಅದ್ರ ಸಲುವಾಗಿ ಇದನ್ನ ಸೀರಿಯಸ್ ತಗೊಳ್ಬೇಕು. ಆಮೇಲೆ ಅದರದ್ದು ಒಂದೊಂದನ್ನ ನಾವೇನ್ ಮಾಡೋಣ, ಸ್ಟ್ರಾಟಜಿ ಮಾಡೋಣ, ಚಂದಾಗಿ ಮಾಡೋಣ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ಬಟ್ ಆ ನೆಕ್ಸ್ಟ್ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಇವೆಲ್ಲವನ್ನು ನೆನ್ಪಿಟ್ಕೊಳ್ರಿ. ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದ್ರೆ ನೀವು ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು ತಯಾರಿ ಮಾಡ್ಕೋಬೇಕು. ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು ಎಕ್ಸಾಮ್ಸ್ ಬರೀಬೇಕು, ಪೇಪರ್ ಒಳಗೆ ಕೊಡಂಗಿಲ್ಲ. ಈ ಕೊಡಂಗಿಲ್ಲ ಅಂದ ತಕ್ಷಣ ಇದ್ರೊಳಗಡೆ ತಯಾರಿ ಒಂದು ಮತ್ತೆ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನೀವು ಇಂಟರ್ಫೇಸ್ ಇರ್ತದೆ, ಯಾವುದು ಕಂಪ್ಯೂಟರ್ ಇಂಟರ್ಫೇಸ್, ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾವೆಲ್ಲ ನೋಟ್ಬುಕ್ ಓದಿರ್ತೀವಿ, ಮೊಬೈಲ್ ಒಳಗೆ ನೋಡಿರ್ತೀವಿ, ಅದು ನೋಡಿ ಕೈಯಾಗಿ ಬರ್ಕೊಂತೀವಿ, ಏನದು ನೋಟ್ಬುಕ್ ಒಳಗೆ ಬರಿತೀವಿ, ಬರೆದಾದ್ಮೇಲೆ ಸಾಲ್ವ್ ಮಾಡ್ತೀವಿ, ರೈಟಾ. ಮತ್ತು ನಿಮ್ದು ಕ್ಯಾಲ್ಕುಲೇಟರ್ ಏನಿರ್ತೈತಿ ಕೈಯೊಳಗೆ ಇರ್ತದೆ. ಬಟ್ ಇಲ್ಲಿ ಏನಿರ್ತದ, ಕ್ಯಾಲ್ಕುಲೇಟರ್ ಇನ್ಬಿಲ್ಟ್ ಇರ್ತದ. ದೇರ್ ಫೋರ್ ನಿಮ್ಮ ಮೌಸ್ ಏನದಲ್ಲ, ಈ ಮೌಸ್ ಭಾಳ ಚಂದ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಈ ಮೌಸನ್ನ ಜಾಸ್ತಿ ಚಂದ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕೆ ಹೇಳು, ಸಡನ್ ಆಗಿ ಅವೆಲ್ಲ ಕ್ಲಿಕ್ಕಿಂಗ್ ಆಗ್ಬೇಕು, ತಿಳಿತಾ. ಅವೆಲ್ಲವನ್ನ ಆಗಿ ನೀವೇನ್ ಮಾಡ್ಬೇಕು, ಎಂಟ್ರಿ ಮಾಡ್ಬೇಕು. ಅಲ್ಲಿ ನಿಮ್ಗೆ ಕೀಬೋರ್ಡ್ ಕೊಟ್ಟಿರಂಗಿಲ್ಲ, ಓನ್ಲಿ ಮೌಸ್ ಅಷ್ಟೇ ಕೊಟ್ಟಿರ್ತಾರೆ ಕೈಯಾಗ. ಆ ಮೌಸ್ಲಿಂದನೇ ಎಲ್ಲವನ್ನ ಆಪರೇಟ್ ಮಾಡಿ ಹೋಗ್ಬೇಕು, ರೈಟಾ. ಡಾಟಾ ಎಂಟ್ರಿನೂ ಕೂಡ ಮೌಸ್ ಇಂದನೇ ಮಾಡ್ಬೇಕು, ಅದನ್ನ ಆಮೇಲೆ ಹೇಳ್ತೀನಿ, ರೈಟಾ. ಕಂಪ್ಯೂಟರ್ ಬೇಸ್ಡ್ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಅದ, ಅದ್ರ ತಕ್ಕಂಗೆ ನಾವು ಸ್ಟ್ರಾಟಜಿ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲದು ಇಂಗ್ಲೀಷ್ ಒಳಗೆ ಇರ್ತದ. KPSC ಮತ್ತೆ ಬೇರೆ ಎಕ್ಸಾಮ್ಸ್ ನಂಗೆ ಕನ್ನಡದಾಗ ಒಂದು, ಇಂಗ್ಲೀಷ್ನಾಗ ಒಂದು, ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಕೊಡಂಗಿಲ್ಲ. ಡ್ಯೂರೇಷನ್ 3 hours ಇರ್ತದ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಡ್ಯೂರೇಷನ್ 3 hours ಅಂದ್ರೆ ಏನ್ ಮೀನಿಂಗ್ ಗೊತ್ತಾ, ತಿಳಿತಾ. ಅಂದ್ರೆ ನಿಮಗೆ ಲಾಟ್ ಆಫ್ ಟೈಮ್ ಐತಿ ಇದ್ರೊಳಗಡೆ, ಲಾಟ್ ಆಫ್ ಟೈಮ್ ಆಯ್ತದ. ನಾನು ನಿಮಗೆ ಕನ್ವಿನ್ಸ್ ಮಾಡಕತ್ತೀನಿ. ಬಟ್ ಕ್ವಶನ್ ಪೇಪರ್ ಸೆಟ್ಟರ್ ಏನ್ ಮಾಡ್ತಾರೆ ಹೇಳು, ಹುಡುಗರ ಹತ್ರ ಲಾಟ್ ಆಫ್ ಟೈಮ್ ಇರ್ತದೆ ಅಂತ ಹೇಳಿ ದೊಡ್ಡ ದೊಡ್ಡ ಕ್ವಶನ್ಸ್ ಗಳನ್ನು ಕೊಡಕ್ಕೆ ಶುರು ಮಾಡ್ತಾರೆ, ರೈಟಾ. ಓಕೆ, ನಂಬರ್ ಆಫ್ ಪೇಪರ್ಸ್ 30 ಟೆಸ್ಟ್ ಪೇಪರ್ಸ್ ಅಂತ ಹೇಳ್ಯಾರ. ಇದು ನಮಗೆ ಯೂಸ್ ಆಗಂಗಿಲ್ಲ, ಇದು ಟೆಸ್ಟರ್ ಯೂಸ್ ಆಗ್ತದೆ, ನಮ್ಗಲ್ಲ. ನಮ್ದೇನು CE ಅಂತ ಇರ್ತದ, ಸಿವಿಲ್ ಇಂಜಿನಿಯರಿಂಗ್ ಇತ್ತಂದ್ರೆ ಸಾಕು ನಮ್ಗೆ ಒಂದು ಪೇಪರ್. ಸೆಕ್ಷನ್ಸ್ ಒಳಗಡೆ ನೋಡು, ಪ್ರತಿಯೊಂದು ಪೇಪರ್ಸ್ ಹೆಂಗಿರ್ತದ ಅಂದ್ರೆ ಜನರಲ್ ಅಪ್ಟಿಟ್ಯೂಡ್ ಒಂದಿರ್ತದ, ಪ್ಲಸ್ ಇನ್ನೊಂದು ಯಾವ್ದು ಇರ್ತದ ಅಂದ್ರೆ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಪೇಪರ್ ಒಂದಿರ್ತದ. ಜನರಲ್ ಅಪ್ಟಿಟ್ಯೂಡ್ ಏನೈತಲ್ಲ, ಈ 30 ಇಂಜಿನಿಯರಿಂಗ್ ಬ್ರಾಂಚಸ್ಗಳಿಗೆ ಅಥವಾ 30 ಪೇಪರ್ಗಳಿಗೆ ಕಾಮನ್ ಆಗಿರ್ತದ. ಅದು 15 ಮಾರ್ಕ್ಸ್ ಇರ್ತದ. 15 ಮಾರ್ಕ್ಸು ಅಪ್ಟಿಟ್ಯೂಡು, ಇಟ್ ಈಸ್ ಕಾಮನ್ ಫಾರ್ ಆಲ್ ಇಂಜಿನಿಯರಿಂಗ್ ಬ್ರಾಂಚಸ್. ಅಂಡರ್ಸ್ಟುಡ್? ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 15. ಹಂಗಾದ್ರೆ ನಮ್ಮ ಕ್ಯಾಂಡಿಡೇಟ್ಸ್ ಎಷ್ಟು, 85 ಮಾರ್ಕ್ಸಿಗೆ ಮಾತ್ರ ನಾವು ಎಕ್ಸಾಮ್ನ ಪ್ರಿಪೇರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ಟೈಪ್ಸ್ ಏನೇನಿರ್ತಾವ ಅಂತ ನೋಡಿದ್ರೆ, ಕ್ವಶನ್ ಟೈಪ್ಸ್ ಒಳಗಡೆ 3 ಟೈಪ್ ಇರ್ತಾವೆ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತೇಳಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ನಿಮ್ಗೆ ABCD ಆಪ್ಷನ್ ಕೊಟ್ಟಿರ್ತಾರ, ಯಾವ್ದಾದ್ರು ಒಂದು ಮಾತ್ರ ಕರೆಕ್ಟ್ ಇರ್ತದ, ಅದನ್ನ ಮಾತ್ರ ಟಿಕ್ ಮಾಡ್ತೀರಿ, ಉಳಿದು ಎಲ್ಲವೂ ತಪ್ಪು ಇರತ್ತವ. ಇದಕ್ಕೇನಂದ್ರೆ ಮಲ್ಟಿಪಲ್ ಚಾಯ್ಸ್ ಅಂತಾರೆ. ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ ಅಂತಂದ್ರೆ ಇದ್ರೊಳಗಡೆ ಯಾವ್ದಾದ್ರು 2 ಕರೆಕ್ಟ್ ಆಗ್ಬೋದು, 3 ಕರೆಕ್ಟ್ ಆಗ್ಬೋದು, 4 ಕರೆಕ್ಟ್ ಆಗ್ಬೋದು, 5 ಕರೆಕ್ಟ್ ಆಗ್ಬೋದು, 4 ಕರೆಕ್ಟ್ ಆಗ್ಬೋದು. ಅಂಡರ್ಸ್ಟುಡಾ? ಎಂತವಪ್ಪ ಎಕ್ಸಾಂಪಲ್ಸ್ ಅಂದ್ರೆ ABCD ಹಿಂಗಿರ್ತದ. ಇಲ್ಲೊಂದು ಏನೋ ಒಂದು ಅಸಂಪ್ಷನ್ಸ್ ಮೇಡ್ ಇನ್ ಸ್ಟ್ರೆಸ್ ಅನಾಲಿಸಿಸ್ ಅಥವಾ ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಅಂತ ಏನೋ ಒಂದು ಕೊಡ್ತಾರ. ಅವಾಗ ಅಸಂಪ್ಷನ್ಸ್ ಕೇಳಿರ್ತಾರ, ಅವರು 4 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ. ಅವ್ 4ರೊಳಗೆ ಯಾವ್ದು ಅಸಂಪ್ಷನ್ಸು, 2 ಆನ್ಸರು ಕರೆಕ್ಟ್ ಆಗ್ಬೋದು, ಹೌದಾ. 1 ಆನ್ಸರು ಕರೆಕ್ಟ್ ಆಗ್ಬೋದು, 3 ಆನ್ಸರ್ ಕರೆಕ್ಟ್ ಆಗ್ಬೋದು, 4 ಕರೆಕ್ಟ್ ಆಗ್ಬೋದು, ಆಲ್ ದಿ ಅಬೋನು ಆಗ್ಬೋದು. ಹಿಂಗೇನ್ ಮಾಡ್ತಾರೆ ಅವ್ರೇನು, ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ಗಳನ್ನು ಕೂಡ ತೆಗಿತಾರೆ. ನೆಕ್ಸ್ಟ್ ನ್ಯೂಮರಿಕಲ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂತ ಅಂದ್ರೆ ಒಂದು ದೊಡ್ಡದೊಂದು ಪ್ರಾಬ್ಲಮ್ ಕೊಡ್ತಾರೆ. ಆ ಪ್ರಾಬ್ಲಮ್ ಅನ್ನು ಕೊಟ್ಟು ಪ್ರಾಬ್ಲಮ್ ಒಳಗಡೆ ಎಲ್ಲ ಡಾಟಾಗಳನ್ನು ಕೊಟ್ಟಿರ್ತಾರೆ. ಆ ಡಾಟಾಗಳನ್ನ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಕೆಳಗಡೆ ಬರ್ತದ ನಂಬರ್ ಆಫ್ ಪರ್ಸನ್ಸ್, ನಂಬರ್ ಆಫ್ ಯೂನಿಟ್ಸ್, ದ BOD ವ್ಯಾಲ್ಯೂ ಅಥವಾ ಸ್ಟ್ರೆಸ್ ಅಟ್ ದಿಸ್ ಪಾಯಿಂಟ್, ಯಾವ್ದಾದ್ರು ಪಾಯ್ಸನ್ಸ್ ರೇಷಿಯೋ, ಏನೋ ಒಂದು ಕೇಳಿರ್ತಾರೆ ಒಂದು ಕ್ವಶನ್. ಆ ಕ್ವಶನ್ ಕೇಳಿದ್ರೆ ನಿಮ್ಮ ಹತ್ರ ಒಂದು ಆನ್ಸರ್ ಬರ್ತದೆ, ಅದಕ್ಕೆ ಯೂನಿಟ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಆ ಆನ್ಸರ್ ಬಂದಿರ್ತಲ್ಲ, ಆ ಆನ್ಸರ್ಗೆ ಒಂದು ಸ್ಮಾಲ್ ಬಾಕ್ಸ್ ಕೊಟ್ಟಿರ್ತಾರೆ. ನಿಮ್ಮ ಆ ಕ್ವಶನ್ ಕೆಳಗಡೆ ಸ್ಮಾಲ್ ಬಾಕ್ಸ್ ಕೊಟ್ಟಿರ್ತಾರೆ. ಆ ಸ್ಮಾಲ್ ಬಾಕ್ಸ್ ಕೆಳಗಡೆ ಒಂದು ಕೀಬೋರ್ಡ್ ಕೊಟ್ಟಿರ್ತಾರೆ. 1 2 3 4 5 6 7 8 9 0 ಡೆಸಿಮಲ್ ಪ್ಲಸ್ ಮೈನಸ್ ಅಂತೇಳಿ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಮೌಸನ್ನು ಯೂಸ್ ಮಾಡ್ಕೊಂಡು ನೀ ಏನು ಮಾಡಬೇಕು, ನಿಂದ ಅಕಸ್ಮಾತ್ ಆನ್ಸರ್ ಏನಾದರೂ 25.62 ಇತ್ತಂದ್ರೆ ದೆನ್ ಅವಾಗ ನೀ ಏನು ಮಾಡ್ತಿದ್ದಿ, ಅದು ಮೌಸನ್ನು ತೊಗೊಂಡು ಬರ್ತಿದ್ದಿ. ಈ ಮೌಸನ್ನು ತೊಗೊಂಡು ಇದು 2 ಅಂತ ಕ್ಲಿಕ್ ಮಾಡೋದು, 5 ಅಂತ ಕ್ಲಿಕ್ ಮಾಡೋದು, ಪಾಯಿಂಟ್ ಕ್ಲಿಕ್ ಮಾಡೋದು, 6 2 ಈ ರೀತಿ ಕ್ಲಿಕ್ ಮಾಡ್ಬೇಕು. ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಅವಾಗ ನಿನ್ಗೆ ಏನಿರ್ತದ, ದಟ್ ಈಸ್ ಯುವರ್ ಆನ್ಸರ್. ಯಾವುದು, ನ್ಯೂಮರಿಕಲ್ ಆನ್ಸರ್ ಟೈಪ್. ಆ ಟೈಪ್ ಕ್ವಶನ್ಸು ಇರ್ತದೆ. 1 ಮಾರ್ಕ್ ಒಳಗಿರ್ಬೋದು, 2 ಮಾರ್ಕ್ ಒಳಗಿರ್ಬೋದು. ಓಕೆ, ದಿಸ್ ಈಸ್ ಮೈ ಫೇವ್ರೇಟ್. ಏನಪ್ಪಾ ಅಂತಂದ್ರೆ ನಿಮ್ಮ ಟೆಸ್ಟಿಂಗ್ ಎಬಿಲಿಟಿನ ಏನೇನು ಚೆಕ್ ಮಾಡ್ತಾರೆ ಅಂದ್ರೆ, ಅವರು ರಿಕಾಲಿಂಗ್ ಚೆಕ್ ಮಾಡ್ತಾರೆ, ಕಾಂಪ್ರಹೆನ್ಸಿವ್ ಚೆಕ್ ಮಾಡ್ತಾರೆ, ಅಪ್ಲಿಕೇಶನ್ ಚೆಕ್ ಮಾಡ್ತಾರೆ, ಮತ್ತು ಅನಾಲಿಸಿಸ್ ಅಂಡ್ ಸಿಂಥಸಿಸ್ ಚೆಕ್ ಮಾಡ್ತಾರೆ. ಇದನ್ನ ನಾನು ನಿಮ್ಗೆ ಹೆಂಗೆ ಹೇಳ್ಬೇಕಂತಂದ್ರೆ, ರಿಕಾಲಿಂಗ್ ಅಂತಂದ್ರೆ ಡೆಡ್ ಈಸಿ ಕ್ವಶನ್ಸ್ ಇರ್ತಾವ, ಒಂದು 25 ಮಾರ್ಕ್ಸ್ ಅಂತ ತಿಳ್ಕೊಡ್ರಿ. ಬಟ್ ಅಪ್ರಾಕ್ಸಿಮೇಟ್ಲಿ ಹೇಳಕತ್ತೀನಿ, ಅವ್ರೇನು ಹೇಳಲ್ಲ. ಅಪ್ರಾಕ್ಸಿಮೇಟ್ಲಿ 20 ರಿಂದ 25 ಮಾರ್ಕ್ಸ್ ತನಕ ಏನಿರ್ತಾವ, ರಿಕಾಲ್ ಇರ್ತಾವ. ರಿಕಾಲ್ ಅಂತಂದ್ರೆ ಏನಂದ್ರೆ ಜಸ್ಟ್ ರಿಮೆಂಬರ್, ಜಸ್ಟ್ ಏನದು
ರಿಮೆಂಬರ್. ಆಮೇಲೆ ಭಾಳ ಈಸಿ ಕ್ವಶನ್ಸ್, ಡೆಡ್ ಈಸಿ ಕ್ವಶನ್ಸ್. ಆಯ್ತಾ, ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಷ್ಟು ಈಸಿ ಕೇಳ್ತಾರ ಅಂತೇಳಿ. ಬಟ್ ನಿಮ್ಗೆ ಹೆಂಗೆ ಗೊತ್ತಿರುತ್ತೆ, ಹೊರಗೆ ಬಂದ್ಮೇಲೆ ಗೊತ್ತಾಕವು. ಅದಕ್ಕೆ ಭಾಳ ಹುಷಾರಿರ್ಬೇಕು. ನೆಕ್ಸ್ಟ್ ಇದಕ್ಕೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಕೆಲವು ಹುಡುಗರು ಏನು ಹೇಳ್ತಾ ಗೊತ್ತಾ, ಸರ್ ನಾವು ಏನೂ ಓದಿದ್ದಿಲ್ರಿ ಸರ್, ಲಾಸ್ಟ್ ಇಯರ್ 16 ಮಾರ್ಕ್ಸ್ ಬಂದಿದ್ದೀವಿ ರೀ ಸರ್, ಓದಿದ್ರೆ ನಾನು ಚಲೋ ಸ್ಕೋರ್ ಮಾಡ್ತೀನಿ ಸರ್. ಸರ್ ನಾ ಏನೂ ಓದಿದ್ದಿಲ್ರಿ ಆದ್ರೂ 20 ತಗೊಂಡಿನಿ ಸರ್, ನಾ ಏನೂ ಓದಿದ್ದಿಲ್ರಿ ಆದ್ರೂ 22 ತಗೊಂಡಿನಿ ಅಂತ ಬರ್ತಾರಲ್ಲ, ಅವರೆಲ್ಲರೂ ಇವನ್ ಆನ್ಸರ್ ಮಾಡ್ಕೊಂಡು ಬಂದಿರ್ತಾರೆ. ಅವಕ್ಕೆ ಏನು ಓದೋ ಅವಶ್ಯಕತೆನೇ ಇಲ್ಲೋ. ನೀವು ಓದಿಲ್ಲ ಅಂತ ಏನು ದೊಡ್ಡ ಗಳಿಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಓದೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಇಂಜಿನಿಯರಿಂಗ್ ಪಾಸ್ ಆಗಿದೆ, ಏನು ಓದಿಲ್ಲ ಅಂತ ಹೆಂಗೆ ಹೇಳ್ತಿದ್ದೆ? 4 ವರ್ಷ ಓದಿಲ್ಲ, 4 ವರ್ಷ 1ನೇ ಸೆಮಿಸ್ಟರ್ ಹೇಳ್ಕೊಂಡು 8ನೇ ಸೆಮಿಸ್ಟರ್ ತನಕ ಎಲ್ಲ ಇಂಟರ್ನಲ್ ಅವು ಇವು ಎಲ್ಲ ಬರ್ದಿದ್ದಿ. ಬರ್ದೆ ಅಂದ್ಮೇಲೆ ಗೇಟ್ ಎಕ್ಸಾಮ್ನೊಳಗೆ ಕೂತ್ಕೊಂಡ ತಕ್ಷಣ ಕ್ವಶನ್ಸ್ ನೋಡ್ತಿದ್ದಿ. ಕ್ವಶನ್ಸ್ ನೋಡಿದಾಗ ಅದ್ರ ರಿಕಾಲ್ ಕ್ವಶನ್ಸ್ ಇರ್ತಾವ, ಒಂದು 20-25 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವ, ಅವನ್ನೆಲ್ಲ ನೋಡ್ತಿದ್ದೆ, ಆಗಿ ಬರ್ತಿದ್ದಿ. ಹಂಗಾಗಿ 16, 18, 20 ತಗೊಳ್ತಿದ್ದಿ. ಹಂಗಾದ್ರೆ 20-25 ಮಾರ್ಕ್ಸ್ ತಗೊಳಕ್ಕೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಆರಾಮಾಗಿ ಸ್ಕೋರ್ ಮಾಡ್ತೀವಿ. ಸೆಕೆಂಡ್ ಬರ್ತದ ಕಾಂಪ್ರಹೆನ್ಸಿವ್ ಅಂತೇಳಿ. ಕಾಂಪ್ರಹೆನ್ಸಿವ್ ಅಂದ್ರೆ ಇದನ್ನ ಲೆವೆಲ್ 2 ಟೈಪ್, ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನ. ಅದಕ್ಕೆ ಸ್ವಲ್ಪ ಕೋಚಿಂಗ್ ನೆಸೆಸರಿ ಬೇಕಾಗ್ತದ. ಸ್ವಲ್ಪ ಡೀಪ್ ಆಗಿ ನೀನು ಸ್ಟಡಿ ಮಾಡಿರ್ಬೇಕು, ಆ ಸಬ್ಜೆಕ್ಟ್ ಇಷ್ಟಪಟ್ಟಿರ್ಬೇಕು. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್ ಇರ್ತಾವ. ಓಕೆ, ಅವನ್ನೆಲ್ಲವನ್ನು ನೋಡ್ಕೊಂಡ್ರೆ ಸ್ವಲ್ಪ ಇದರೊಳಗಡೆ ಬರ್ಬೋದು. ಇದು ಒಂದು 25 ಮಾರ್ಕ್ಸ್ ಅಂತ ಹಿಡ್ಕೊ. ನೋಡು, ನಾರ್ಮಲ್ ಆಗಿನೇ ನೀನು ಒಬ್ಬ ಆರ್ಡಿನರಿ ಸ್ಟೂಡೆಂಟ್, ಯಾರು ಆರ್ಡಿನರಿ ಸ್ಟೂಡೆಂಟ್, ಸ್ವಲ್ಪ ಸೀರಿಯಸ್ ಆಗಿದ್ದ ಸ್ಟೂಡೆಂಟ್ ಅಂದ್ರೆ ಅವ 30ರಿಂದ 40 ಮಾರ್ಕ್ಸ್ ಆರಾಮ್ ತೆಗಿಬೋದು. ಸ್ವಲ್ಪ ಸೀರಿಯಸ್ ಆರ್ಡಿನರಿ ಸ್ಟೂಡೆಂಟ್ ಅವನು ಕೂಡ ಏನ್ ಮಾಡ್ಬೋದು, 30ರಿಂದ 40 ತೆಗಿಬೋದು. ಬಟ್ ಭಾಳ ಸೀರಿಯಸ್ ಇದ್ದ ಅಂತಂದ್ರೆ ಅಪ್ಲಿಕೇಶನ್ ಪಾರ್ಟಿಗೆ ಬರ್ಬೇಕು. ಅಪ್ಲಿಕೇಶನ್ ಪಾರ್ಟ್ ಅಂತಂದ್ರೆ ಏನ್ ಗೊತ್ತಾ, ಅದು ಡಾಟಾಗಳನ್ನು ಕೊಟ್ಟಿರ್ತಾರ, ಅವುಗಳನ್ನ ಸ್ವಲ್ಪ ನೀನು ಕರೆಕ್ಟಾಗಿ ಓದ್ಕೋಬೇಕು. ಟ್ವಿಸ್ಟ್ ಹೆಂಗ್ ಬೇಕಂತ ಕೊಟ್ಟಿರ್ತಾರ, ಉಲ್ಟಾ ಪಲ್ಟಾ ಮಾಡಿಕೊಟ್ಟಿರ್ತಾರ, ಯೂನಿಟ್ಸನ್ನ ಬೇರೆ ಮಾಡಿರ್ತಾರ. ಅರ್ಥಾಯ್ತಾ? ಏನೋ ಒಂದು ಡಯಾಗ್ರಾಮ್ ಹಾಕಿರ್ತಾರ, ಫ್ರೇಮ್ಸು, ಪೋರ್ಟಲ್ ಫ್ರೇಮ್ಸು, ಅಲ್ಲಿ ಇಲ್ಲಿ ಹಿಂಜಿ ಗಿಂಜಿ ಅವು ಏನೇನೋ ಹಾಕಿರ್ತಾರ. ಆ ಟೈಪ್ ಏನೋ ಒಂದು ಸ್ವಲ್ಪ ಮಾಡಿ ನಿಮ್ಮನ್ನ ಟಫ್ ಮಾಡಿ, ಅದು ಇವನು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಓರಿಯೆಂಟೆಡ್ ಇದಾನೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಅದರೊಳಗಡೆ 25 ಮಾರ್ಕ್ಸ್ ಅಂತ ಹೇಳ್ಕೊಡ್ರಿ. ಇದು ಸ್ವಲ್ಪ ಇನ್ವಾಲ್ವ್ ಇರ್ತೈತಪ್ಪ. ಇದಕ್ಕೆ ಮಾತ್ರ ಭಾಳ ಕೋಚಿಂಗ್ ಬೇಕು, ಹೌದಾ, ಭಾಳ ಟ್ರೈನಿಂಗ್ ಬೇಕು, ಮತ್ತು ಭಾಳ ಪ್ರಾಕ್ಟೀಸ್ ಬೇಕು. ನಿನ್ನ ಏನದು ಇಮ್ಯಾಜಿನೇಷನ್ ಸ್ಕಿಲ್ಸ್, ಅನಾಲಿಟಿಕಲ್ ಸ್ಕಿಲ್ಸ್, ಇಂಟ್ಯೂಷನ್ ಪವರ್ ಅವೆಲ್ಲ ಇಂಪ್ರೂವ್ ಆಗಬೇಕು. ಇದು ಅನಾಲಿಸಿಸ್ ಆ್ಯಂಡ್ ಸಿಂಥಸಿಸ್ ಏನೈತಲ್ಲ, ಇದು ಒಂಥರ ವೆರಿ ಡೀಪ್ ಮೆಸೇಜ್. ಇದು ಈವನ್ IIT NIT ಹುಡುಗರು ಕೂಡ ಟಚ್ ಮಾಡೋದು ಟಫ್ ಆಗ್ತದೆ. IIT NIT ಹುಡುಗರು ಕೂಡ ಟಫ್ ಮಾಡೋದು ಟಚ್ ಆಗ್ತದೆ. ಈವನ್ ಪ್ರೊಫೆಸರ್ಸ್ಗೂ ಕೂಡ ಭಾಳ ಥಿಂಕ್ ಮಾಡಿದ್ರೆ ಆನ್ಸರ್ಸನ್ನ ಹುಡುಕ್ಬೇಕಾಗ್ತದೆ. ಅಥವಾ ನಾ ಇದನ್ನೇನು ಹೇಳ್ಬೋದು ಅಂತಂದ್ರೆ, ಫಸ್ಟ್ ಟೈಮ್ ಆಸ್ಕ್ಡ್ ಇನ್ ದ ಗೇಟ್ ಅಂತ ಹೇಳ್ಬೋದು. ನಾನು ನಿಮಗೆ ಕೋಚಿಂಗ್ ಕೊಡ್ತಾ ಇದ್ದೀನಿ ಅಂತಂದ್ರೆ 2026 ಒಳಗಡೆ ಯಾವ ಟೈಪ್ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ. ನೀನೇ ಕಲ್ತು ನಿನ್ನಲ್ಲಿ ಒಂದು AI ಡೆವಲಪ್ ಆಗಿರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಿರ್ತದೆ. ಅದರಿಂದ ನೀ ಏನು ಮಾಡ್ಬೇಕಂದ್ರೆ ತೆಗಿಬೇಕು. ಅಂಡರ್ಸ್ಟುಡಾ? ಭಾಳ ಇನ್ವಾಲ್ವ್ ಇರ್ತದ, ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಹಂಗೆ ಟಫ್ ಏನು ಇರಂಗಿಲ್ಲ, ಬಟ್ ಭಾಳ ಇನ್ವಾಲ್ವ್ ಇರ್ತದ. ಅವಕ್ಕೇನಂತಾರೆ ಅನಾಲಿಸಿಸ್ ಆ್ಯಂಡ್ ಸಿಂಥಸಿಸ್ ಅಂತಾರೆ. ದೇರ್ ಫೋರ್ ಇಷ್ಟು ಸ್ಕೋರ್ಸ್ ಒಳಗಡೆ 100 ಮಾರ್ಕ್ಸ್ ಒಳಗಡೆ ನೀ ಆರಾಮಾಗಿ, ಅಂದರೆ ಈ 5 ಮಂತ್ಸಲ್ಲಿ, ಆಮೇಲೆ ಹೇಳ್ತೀನಿ ಯಾರು ಎಷ್ಟು ಕ್ಲಿಯರ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. 5 ಮಂತ್ಸಲ್ಲಿ ನೀನೊಬ್ಬ ಆವ್ರೇಜು, ಜಸ್ಟ್ ಅಬವ್ ಆವ್ರೇಜ್, ಜಸ್ಟ್ ಬಿಲೋ ಆವ್ರೇಜ್ ಹುಡುಗ ಇದ್ದಿ ಅಂದರೆ ನೀನು ಆರಾಮಾಗಿ 40 ಮಾರ್ಕ್ಸ್ ತನಕ ತೊಗೊಳ್ಬೋದು. ಅಂಡರ್ಸ್ಟುಡಾ? ಚಲೋ ಸ್ಕೋರ್ ಅದು 40 ಮಾರ್ಕ್ಸ್ ಅಂದ್ರೆ. ಓಕೆನಾ? ನೆಕ್ಸ್ಟ್ ಮೋಡ್ ಆಫ್ ಎಕ್ಸಾಮಿನೇಷನ್ ಏನೇನು ನೋಡಿದ್ವಿ ನಾವೀಗ? ಪರ್ಟಿಕ್ಯುಲರ್ಸ್ ನೋಡಿದ್ವಿ, ಮೋಡ್ ಆಫ್ ಎಕ್ಸಾಮಿನೇಷನ್ಸ್ ಆಯಿತು. ನೆಕ್ಸ್ಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಜನರಲ್ ಅಪ್ಟಿಟ್ಯೂಡ್ ಏನೈತಲ್ಲ 15 ಮಾರ್ಕ್ಸ್ ಇರ್ತದಂತ ಫಿಕ್ಸ್. ಅವರೇ ನೋಟಿಫಿಕೇಶನ್ ಒಳಗೆ ಕೊಟ್ಬಿಡ್ತಾರೆ, ಅಂದಮೇಲೆ 15 ಮಾರ್ಕ್ಸ್ ಪಕ್ಕ ಇರ್ತದೆ. ನಮ್ದು ಕ್ವಶನ್ ಪೇಪರ್ ಎಷ್ಟು ಇರ್ತಿದ್ದು? 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಒಳಗಡೆ 15 ಮಾರ್ಕ್ಸು ಅಪ್ಟಿಟ್ಯೂಡ್ ಫಿಕ್ಸ್ ಇರ್ತದೆ. ಮತ್ತು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸನ್ನು ಕೂಡ 2 ಸ್ಟಾರ್ ಹಾಕಿ, ಅಂದರೆ ಏನೋ ಸ್ವಲ್ಪ ಹಾಕಿ 13 ಮಾರ್ಕ್ಸ್ ಅಂತ ಮೆನ್ಷನ್ ಮಾಡಿದಾರೆ. ಅಂದ್ರೆ 13 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಫಿಕ್ಸ್ ಇರ್ತದ, ಪ್ಲಸ್ 15 ಮಾರ್ಕ್ಸು ಅಪ್ಟಿಟ್ಯೂಡ್ ಫಿಕ್ಸ್ ಇರ್ತದೆ. ಅಂದ್ರೆ ಎಷ್ಟಾಗ್ತಿದ್ದು? 28 ಮಾರ್ಕ್ಸ್ ಇಲ್ಲಿ ಫಿಕ್ಸ್ ಆಯ್ತು. 28 ಮಾರ್ಕ್ಸ್ ಇದ್ರೊಳಗೆ ಸಿವಿಲ್ ಇನ್ನೂ ಟಚ್ ಆಗಿಲ್ಲ. ಓಕೆ, ಈ 13 ಮಾರ್ಕ್ಸ್ ಏನೈತಲ್ಲ, ಬ್ರಾಂಚ್ ಸ್ಪೆಸಿಫಿಕ್ ಮ್ಯಾಥಮೆಟಿಕ್ಸ್ ಇರ್ತದೆ. ಹಂಗೆ 4 ಇಯರ್ ಸೀರೀಸ್ ಕೇಳಿದೆ, ಟೇಲರ್ ಸೀರೀಸ್ ಕೇಳಿದೆ, ಅಥವಾ ಲ್ಯಾಪ್ಲಾಸ್ ಇಕ್ವೇಷನ್ಸ್ ಕೇಳಿದೆ, ಅಂಥವೆಲ್ಲ ಹಿಂಗೆ ಮಾಡಂಗಿಲ್ಲ. ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಆದಿದ ಅಂಥವೆಲ್ಲ ಮಾಡಂಗಿಲ್ಲ. ನಿಮ್ಮ ಸಿವಿಲ್ ಇಂಜಿನಿಯರಿಂಗಿಗೆ ಮ್ಯಾಥಮೆಟಿಕ್ಸ್ ಯಾವ್ದು ರಿಲೇಟೆಡ್ ಇರ್ತದಲ್ಲ, ಆ ರಿಲೇಟೆಡ್ ಇದ್ದಿದ್ದು ಮ್ಯಾಥಮೆಟಿಕ್ಸ್ನ ಸಿಲೆಬಸ್ ಒಳಗೆ ಮೆನ್ಷನ್ ಮಾಡಿರ್ತಾರೆ, ಅದರೊಳಗೆ ಕೇಳ್ತಾರೆ. ಹಾಗಾಗಿ ಇದನ್ನ ಸಿವಿಲ್ ಇಂಜಿನಿಯರಿಂಗ್ ಅಂತ ಅನ್ನೋ ಅವಶ್ಯಕತೆ ಇಲ್ಲ, ಬಟ್ ಮ್ಯಾಥಮೆಟಿಕ್ಸ್ ಇದು ಡೀಪ್ ಮ್ಯಾಥಮೆಟಿಕ್ಸ್ 13 ಮಾರ್ಕ್ಸ್ ಇರ್ತದೆ. ಓಕೆನಾ? 28 ಮಾರ್ಕ್ಸ್ ಇಲ್ಲೇ ಬಂತು. ರೈಟ್. ನೆಕ್ಸ್ಟ್ ಇದು ಸಬ್ಜೆಕ್ಟ್ ಕ್ವಶನ್ಸ್ ಎಷ್ಟಿರ್ತಾವಂತ 72 ಮಾರ್ಕ್ಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ.
ರೈಟಾ. ನೆಕ್ಸ್ಟ್ ಟೋಟಲ್ 100 ಮಾರ್ಕ್ಸ್ ಇರ್ತದ. ಓಕೆ, ನೆಕ್ಸ್ಟ್ ಇದ್ರೊಳಗಡೆ ಏನು ಜನರಲ್ ಅಪ್ಟಿಟ್ಯೂಡು ಅದು ಮತ್ತೆ ಇನ್ನೊಮ್ಮೆ ಹೇಳ್ತಾರೆ. ಕ್ವಶನ್ಸ್ ಏನಿರ್ತಾವ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಇರ್ತಾವ. 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಇರ್ತಾವ. ಅಂದ್ರೆ ನೀವು ಸಣ್ಣ ಸಣ್ಣ ಕ್ವಶನ್ ಇರ್ತಾವ ಅಂತೇನಲ್ಲ, ದೊಡ್ಡ ಕ್ವಶನ್ ಇರ್ತಾವ, ಬಿಕಾಸ್ ಟೈಮಿಂಗ್ ಜಾಸ್ತಿ ಇರ್ತದೆ. ಟೈಮಿಂಗು ಜಾಸ್ತಿ ಇರ್ತದೆ, ಹಾಗಾಗಿ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಇರ್ತದೆ. ನೀವು ಸ್ಟ್ರಾಟಜಿ ಆಮೇಲೆ ಚಂದ ಹೇಳ್ತೀನಿ, ಭಾಳ ನೈಸಾಗಿ ಹೇಳೋಣ. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇರ್ತದ. ನಮ್ಮಲ್ಲಿ 3 ಟೈಪ್ ಆಫ್ ಕ್ವಶನ್ಸ್ ಇದ್ವು: ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ ಮತ್ತು ನ್ಯಾಟ್ ನ್ಯೂಮರಿಕಲ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂತ ಟೈಪ್ ಮಾಡವು. ಇವು ಮೂರೊಳಗಡೆ ಇವು ಎರಡಕ್ಕೂ ಕೂಡ ನೆಗೆಟಿವ್ ಇರೋಂಗಿಲ್ಲ. ಇಲ್ಲಿ ಬರ್ದಾರವರು, ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್ MCQ ಆ್ಯಂಡ್ ನ್ಯಾಟ್, MSQ ಆ್ಯಂಡ್ ನ್ಯಾಟ್ ಅವಕ್ಕೆ ಇರಂಗಿಲ್ಲ. ದೇರ್ ಇಸ್ ನೋ ಪಾರ್ಷಿಯಲ್ ಮಾರ್ಕಿಂಗ್ ಆಫ್ MSQ, ಇದು ಆಮೇಲೆ ಹೇಳ್ತೀನಿ. ಇದಕ್ಕೆ ಇರಂಗಿಲ್ಲ. ಹಂಗಾರೆ ಇದು ಕಷ್ಟ ಏನಿರ್ತೈತಿ, MCQಗೆ ಏನಿರ್ತದ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರ್ತದ 1/3 ಮಾರ್ಕ್ಸ್. 1 ಮಾರ್ಕ್ಸ್ ಕ್ವಶನ್ ಇತ್ತಂದ್ರೆ 0.33 ಮಾರ್ಕ್ಸ್ ರಾಂಗ್ ಹಾಕಿದ್ರೆ ಅದು ಕಡಿತಾರ, ಗೊತ್ತಿದ್ರೊಳಗೆ ಅಂದ್ರೆ ಸ್ಕೋರ್ ಮಾಡಿದ್ರೊಳಗೆ ತೆಗಿತಾರ. 2 ಮಾರ್ಕ್ಸಿಗೆ 0.67 ಮಾರ್ಕ್ಸನ್ನು ತೆಗಿತಾರೆ. ಅಂಡರ್ಸ್ಟುಡ್? ದಿಸ್ ಈಸ್ ಅ ನೆಗೆಟಿವ್ ಮಾರ್ಕಿಂಗ್. ಇನ್ನೊಂದು ಏನು ಹೇಳಿದ್ರೆ ಅವರು, ನೋ ಪಾರ್ಷಿಯಲ್ ಮಾರ್ಕಿಂಗ್ ಆಫ್ MSQ ಅಂತ. ಹಂಗಾರೆ ನಿಮ್ದು ABCD ಅಂತೇಳಿ ಆಪ್ಷನ್ಸ್ ಏನಾರ ಇದ್ರೆ ಇದು MSQ ಅಂತ ಅವ್ರೇನು ಮೆನ್ಷನ್ ಮಾಡಿರಂಗಿಲ್ಲ, ಅಥವಾ ಮಾಡಿರ್ಬೋದು ಅನ್ಸುತ್ತಾ, ಹಿಂಗೇನ್ರ ಇದು ಅಂತ ಮಾಡಿರ್ತಾರ. ಓಕೆ, ಹಿಂಗೇನ್ರ ಮೆನ್ಷನ್ ಮಾಡಿದ್ರೆ ನೀನು ಇದನ್ನ ಅಷ್ಟ ಕರೆಕ್ಟ್ ಮಾಡಿದ್ದಿ, ಬಟ್ ಆನ್ಸರ್ ಡಿನೂ ಇತ್ತು, ಆನ್ಸರ್ ಈಸ್ ABD ಇತ್ತು, ಬಟ್ ನೀ ಬರೀ AB ಅಷ್ಟ ಮಾಡಿ ಅಂತಂದ್ರೆ ನಿನಗೆ ಒಂದು ಸ್ವಲ್ಪ ಮಾರ್ಕ್ಸ್ ಕೊಡ್ಬೇಕ್ರಿ ಅನ್ನಕ್ಕೆ ಬರಂಗಿಲ್ಲ. ದಿಸ್ ಈಸ್ ದ, ಇಫ್ ಯು ಮಾರ್ಕ್ಡ್ ದಿಸ್ ಒನ್, ದೆನ್ ಯು ಆರ್ ಕಂಪ್ಲೀಟ್ಲಿ 0 ಮಾರ್ಕ್ಸ್. ಇಫ್ ಯು ಆರ್ ಕರೆಕ್ಟ್ಲಿ ಮಾರ್ಕ್ಡ್ ಆಲ್ 3, ದೆನ್ ಓನ್ಲಿ ಯು ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ಬಟ್ ಡೋಂಟ್ ವರಿ, ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ಇದಕ್ಕೆ. ರೈಟಾ. ನೆಕ್ಸ್ಟ್ ಇದ್ರದ್ದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಪಾರ್ಚುನಿಟಿಗಳು, ಅದೇ ವೆಬ್ಸೈಟ್ ಒಳಗನ್ನ ಡಿಸ್ಕ್ಲೋಸ್ ಮಾಡಿದಾರ. ಅಪಾರ್ಚುನಿಟಿಗಳು ಏನಂತಂದ್ರೆ, ನೀವು ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು, ಡಾಕ್ಟರಲ್ ಪ್ರೋಗ್ರಾಮ್ಸ್ ಮಾಡ್ಬೋದು, ಮತ್ತು ರಿಕ್ರೂಟ್ಮೆಂಟ್ ಬೈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬರ್ದಾರಿಲ್ಲ ಇಲ್ಲಿ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲಿ ಜಾಬ್ ಅನ್ನು ಕೂಡ ತಗೊಳ್ಬೋದು. ಫಸ್ಟ್ ಒಂದೊಂದಾಗಿ ನೋಡೋಣ. ಅಡ್ಮಿಷನ್ಸ್ ನಿಮ್ಗೆ ಗೇಟ್ ಸ್ಕೋರ್ ಥ್ರೂ MTech ಮಾಡ್ಕೊಳ್ಬೋದು ಅಥವಾ ME ಮಾಡ್ಕೊಳ್ಬೋದು, ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಳ್ಬೋದು. ಎಲ್ಲಿ? ಚಲೋ NIT IIT ಒಳಗಡೆ, IIT ಒಳಗಡೆ, ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲವು ಕಾಲೇಜ್, ಸ್ಟೇಟ್ ಗೌರ್ಮೆಂಟಲ್ಲಿ PGCET ಒಂದು ಅಡ್ವಾಂಟೇಜ್ ಕೊಡ್ತಾರೆ, ಅದನ್ನ ಆಮೇಲೆ ಹೇಳ್ತೀನಿ. PGCET ಅಲ್ಲಿನೂ ಕೂಡ ನಿಮಗೊಂದು ರಿಕಗ್ನಿಷನ್ ಕೊಡ್ತಾರೆ. ಗೇಟ್ ಕ್ವಾಲಿಫೈ ಆದ ಹುಡುಗರಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ಗಳು ಮತ್ತು ನಿಮಗೆ ಸೀಟ್ಸ್ಗಳನ್ನು ರಿಸರ್ವ್ ಮಾಡಿಡ್ತಾರೆ. ಓಕೆ, ದಟ್ ಈಸ್ ಅಡ್ವಾಂಟೇಜ್ ಐತಿ. ಮತ್ತು ಇದನ್ನ ಬಿಟ್ಟು IIT ಅಂತದ, IIT ಅದ, ಮತ್ತು COEP ಅಂತೇಳಿ ಕಾಲೇಜ್ ಆಫ್ ಪುಣೆ ಅಂತ ಇರ್ತದ. ಓಕೆ, ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಅಂತದ, VIT ಅದ. ಈ ರೀತಿ ಚಲೋ ದೊಡ್ಡ ಸೆಂಟ್ರಲ್ ಲೆವೆಲ್ ಕಾಲೇಜಸ್ಗಳೊಳಗೂ ಕೂಡ ಗೇಟನ್ನು ರಿಕಗ್ನೈಸ್ ಮಾಡ್ತಾರೆ. ಬಟ್ ಅಫಿಷಿಯಲ್ ಅದನ್ನ ಡಿಸ್ಕ್ಲೋಸ್ ಮಾಡಂಗಿಲ್ಲ, ಬಟ್ ಅದನ್ನು ರಿಕಗ್ನೈಸ್ ಮಾಡ್ತಾರೆ. ನೆಕ್ಸ್ಟ್ ಡಾಕ್ಟರಲ್ ಪ್ರೋಗ್ರಾಮ್ಸ್, ನೀವು PhD ಮಾಡೋರು ಇದ್ರಿ ಅಂತಂದ್ರೂ ಕೂಡ ಇದು ಯೂಸ್ ಆಗ್ತದೆ. ವೆರಿ ಇಂಪಾರ್ಟೆಂಟ್, ಇಲ್ಲಿ 2 ಪಾಯಿಂಟ್ ಮೆನ್ಷನ್ ಮಾಡ್ಯಾರ ನೋಡಿ. ಇಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ ಅಂಡ್ ಡೈರೆಕ್ಟ್ ಡಾಕ್ಟರಲ್ ಪ್ರೋಗ್ರಾಮ್ ಅಂತ ಹೇಳ್ಯಾರ. ಇನ್ನೊಂದು ಹೇಳಿದ್ರೆ ಮತ್ತೊಂದು ಡಾಕ್ಟರ್ ಪ್ರೋಗ್ರಾಮ್ ಅಂತ. ಅಂದ್ರೆ ನೀ PhD ಮಾಡಬೇಕಿತ್ತು ಅಂದ್ರೆ ನಿನಗೆ 2 ಆಪ್ಷನ್ ಕೊಡ್ತಾರೆ ಅವರು. ಏನಂತಂದ್ರೆ BE ಮಾಡಿದ ಮೇಲೆ ನೀ MTech ಮಾಡ್ಕೋಬೇಕು, MTech ಮಾಡಿದ ಮೇಲೆ PhD ಮಾಡಬೇಕು. BE ಮಾಡಬೇಕು, ಅದಾದ್ಮೇಲೆ MTech ಆದ್ಮೇಲೆ PhD ಮಾಡಬೇಕು. ಬಟ್ ಡೈರೆಕ್ಟ್ ಡಾಕ್ಟರಲ್ ಅಂದ್ರೆ ದೇರ್ ಆರ್ ಸಮ್ ವೇಕೆನ್ಸೀಸ್ ಆಲ್ಸೋ ಫಾರ್ ದೆಮ್. ನಿಮಗೆ ಡೈರೆಕ್ಟ್ PhD ಎಲಿಜಿಬಿಲಿಟಿನೂ ಕೊಡ್ತಾರೆ, ನೀವು ಡೈರೆಕ್ಟ್ PhDನೂ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಡೈರೆಕ್ಟ್ ಡಾಕ್ಟರಲ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವ, ಅದನ್ನ ಇನ್ನೊಂದ್ಸತಿ ಯಾವಾಗಾದ್ರೂ ನೋಡೋಣ. ನೆಕ್ಸ್ಟ್ ಇದು ಮತ್ತು ಫೈನಾನ್ಷಿಯಲ್ ಅಸಿಸ್ಟೆಂಟ್ಸ್ ಏನು ಸಿಗ್ತದ ಅಂತಂದ್ರೆ, ನೀ ಮಾಸ್ಟರ್ಸ್ ಡಿಗ್ರಿ ಅಥವಾ ಡೈರೆಕ್ಟ್ ಡಾಕ್ಟರಲ್ ಡಿಗ್ರಿ ಮಾಡ್ತಾ ಇದ್ದಿ ಅಂದ್ರೂ ಕೂಡ ಸಿಗ್ತದ. ಪ್ಲಸ್ ಡಾಕ್ಟರಲ್ ಡಿಗ್ರಿ ಡೈರೆಕ್ಟ್ ಅದು MTech ಮೇಲೆ ಡಾಕ್ಟರೇಟ್ ಮಾಡಕತ್ತಿದ್ರು ಕೂಡ ನಿನಗೆ ಸಿಗ್ತದೆ. MTech ಮಾಡೋ ಹುಡುಗರಿಗೆ 12,400 ರೂಪಾಯಿ ಪ್ರತಿ ತಿಂಗಳದಂಗ 22 ತಿಂಗಳ 24 ಮಂತ್ಸ್ ಆಗುತ್ತಲ್ಲ, 2 ವರ್ಷ ಅಂತಂದ್ರೆ ಹೌದಾ. ಬಟ್ ಅವ್ರು ಏನು ಹೇಳ್ತಾರೆ, 22 ಮಂತ್ಸ್ ನಿಮಗೆ ಸ್ಕಾಲರ್ಶಿಪ್ ಸಿಗ್ತದೆ. ಇದಕ್ಕೆ ಸ್ಟೈಪೆಂಡ್ ಅಂತಾರೆ. ಪ್ರತಿ ತಿಂಗಳ 12,400 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬಿದ್ದುಬಿಡ್ತದೆ. ಓಕೆನಾ. ನೆಕ್ಸ್ಟ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫಾರ್ PhD ಮಾಡೋರಿದ್ರೆ ಅವರಿಗೆ 37,000 ರೂಪೀಸ್ ಸ್ಯಾಲ್ರಿ ಅಥವಾ ಸ್ಟೈಪೆಂಡ್ ಇರ್ತದ. 37,000 ರೂಪೀಸು ಜಾಬ್ ಮಾಡೋ ಅವಶ್ಯಕತೆನೇ ಇಲ್ಲ. ತಿಳಿತಾ? ಸ್ವಲ್ಪ MTech ಮಾಡಕತ್ತಿದ, MTech ಮುಗಿಸಿದವ್ರು ಏನಿದಿರಲ್ಲ, ಚಂದಾಗಿ ಒಂದು ಸ್ವಲ್ಪ ಗೇಟ್ ಹೋದ್ರಿ, ಚಲೋ ಸ್ಕೋರ್ ಹಿಡ್ಕೊಡ್ರಿ. ಸ್ಕೋರ್ ಹಿಡ್ಕೊಂಡ್ರೆ 37,000 ರೂಪಾಯಿ ತಿಂಗಳ ಕೊಡ್ತಾರೆ ಅವರು. ತಿಳಿತಾ? ಯಾವ ಜಾಬ್ಗಳು ಕೊಡ್ತಾರೆ ನಿಮ್ಗೆ, ಅದು ಮಾಡ್ಕೊಳ್ಬೋದು. ಅದಾದ್ಮೇಲೆ ಇದು ಫಸ್ಟ್ 2 ಇಯರ್ಸ್ ಇದು. ಅದಾದ್ಮೇಲೆ ನಿಮ್ಗೆ PhD ಕಂಟಿನ್ಯೂ ಇರ್ತದೆ. ನೆಕ್ಸ್ಟ್ ಅದ್ರೊಳಗೆ ಇನ್ಕ್ರಿಮೆಂಟ್ ತಾವೇ ಈಗ ಬರ್ದ ಬಿಟ್ಟಾರ ಅವರು. ಪರ್ಫಾರ್ಮೆನ್ಸ್ ಬೇಸ್ ಇಲ್ಲ. 42,000 ಪರ್ ಮಂತ್ ನಿಮ್ಗೆ ಏನು ಸಿಗ್ತದ, ಸ್ಟೈಪೆಂಡ್ ಸಿಗಕ್ಕೆ ಶುರು ಮಾಡ್ತದೆ 3ನೇ ವರ್ಷದಿಂದ. ಅಂಡರ್ಸ್ಟುಡಾ?
ಅಪ್ ಟು 5th ಇಯರ್, 5 ವರ್ಷದ ತನಕ ನಿಮ್ದು ಫಿಕ್ಸ್ ಆಗದಂಗೆ ಜಾಬ್ ಅದು ಅಥವಾ ಡಿಗ್ರಿ ಅಥವಾ ಏನೋ ಒಂದು ತಿಳಿತಾ. ಚಲೋ ಅಪಾರ್ಚುನಿಟಿ ಐತಿ, ನೋಡ್ಕೊಳ್ರಿ, ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೊಂಡು ತಯಾರಿ ಮಾಡ್ಕೊಳ್ರಿ. ಇದು ಆದ್ಮೇಲೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಫಾರ್ PSU, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ರಿಕ್ರೂಟ್ಮೆಂಟ್ ಇದು, ಅಡ್ಮಿಷನ್ ಅಲ್ಲ, ರಿಕ್ರೂಟ್ಮೆಂಟ್ ಇದು. ರಿಕ್ರೂಟ್ಮೆಂಟ್ ಏನಂದ್ರೆ PSU ಒಳಗೆ ಜಾಬ್ಸ್ ಹ್ಯಾಸ್ ಬೀನ್ ಯೂಸಿಂಗ್ ಗೇಟ್ ಸ್ಕೋರ್ ಇನ್ ದೇರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ದ ಲಿಸ್ಟ್ ನಾನ್ ಎಕ್ಸಾಸ್ಟಿವ್. ಯಾವ್ಯಾವ ಕಂಪ್ನಿ ಅಂತ ಬರ್ದಾರ ನೋಡು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, BHEL, BSNL, CIL. ನೆಕ್ಸ್ಟ್ ರೈಲ್ವೆ, ಇದೆಲ್ಲ ಸಿವಿಲ್ಗೆ ಇದು, ರೈಲ್ವೆ ಸಿಸ್ಟಮ್ಸ್. ನೆಕ್ಸ್ಟ್ ಚೆನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ಸ್, ಇದ್ರೊಳಗೆ ಸಿವಿಲ್ ಇರ್ತಾವ. ಆಮೇಲೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್, ಇದ್ರೊಳಗೆ ಸ್ವಲ್ಪ ಕಡಿಮೆ ಇರ್ತಾವ. ಇಂಜಿನಿಯರಿಂಗ್ ಇಂಡಿಯಾ ಲಿಮಿಟೆಡ್, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್. ಗ್ಯಾಸ್ ಅಥಾರಿಟಿ ಒಳಗಡೆ ಜಾಸ್ತಿ ಅದಾವ. ನೆಕ್ಸ್ಟ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಒಳಗದ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಳಗದ. ನೆಕ್ಸ್ಟ್ ಮಜ್ಗಾಂವ್ ಡೈರೆಕ್ಟ್ ಡಾಕ್ ಶಿಪ್ ಬಿಲ್ಡರ್ಸ್, ಇದ್ರೊಳಗೆ ಸ್ವಲ್ಪ ಸಿವಿಲ್ ಕಡಿಮೆ ಇರ್ತದೆ, ಮೆಕ್ಯಾನಿಕಲ್ ಜಾಸ್ತಿ ಇರ್ತದ. ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ 4, ಇದ್ರೊಳಗೆ ಸಿವಿಲ್ ಸ್ವಲ್ಪ ಕಡಿಮೆ ಇರ್ತದ. ನ್ಯಾಷನಲ್ ಹೈವೇ ಅಥಾರಿಟಿ ಇದಂತೂ ಪೂರಾ ಸಿವಿಲ್ಗೋಸ್ಕರ ಅದ. ಆಮೇಲೆ NLC ಇಂಡಿಯಾ ಹೌದಾ. ಆಮೇಲೆ ನೆಕ್ಸ್ಟ್ NMDC ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್, NPCIL. ನ್ಯಾಷನಲ್ ಥರ್ಮಲ್ ಪವರ್. ನೆಕ್ಸ್ಟ್ ಒಡಿಶಾ ಪವರ್. ನೆಕ್ಸ್ಟ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಪವರ್ ಗ್ರಿಡ್ ಕಂಟ್ರೋಲ್ಡ್. ಮತ್ತೆ ಇವೆಲ್ಲ ಏನಿವು ಗವರ್ನಮೆಂಟ್ ಜಾಬ್ಸ್, ಇವು PSU ಜಾಬ್ಸ್ ಹೇಳ್ದಾ. ಇವನ್ನೆಲ್ಲ ವೆಬ್ಸೈಟ್ ಒಳಗೆ ಲಾಂಚ್ ಮಾಡ್ಯಾರ್ರಿ. ಯಾರು? ಗೇಟ್ ವೆಬ್ಸೈಟ್ ಒಳಗೆ ಲಾಂಚ್ ಮಾಡ್ಯಾರ, ಇಷ್ಟರೊಳಗೆ ಇರ್ತಾವಂತ ತಿಳಿತಾ. ಹಂಗಾಗಿ ಜಾಬಿಗೋಸ್ಕರ ಓದಾಕತ್ತೀನಿ ಅಂತೇಳಿ ಪ್ರಿಪೇರ್ ಆಗ್ರಿ. ಇದನ್ನ ಬಿಟ್ಟು ನಾ ಮತ್ತೆ ನಿಮ್ಗೆ ಪ್ರೈವೇಟ್ ಜಾಬ್ಸ್ ಲಿಸ್ಟ್ ಕೊಡ್ತೀನಿ ಆಮೇಲೆ. ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಬಿಡ್ತಾರೆ, ಅಥವಾ ಹೋದ ವರ್ಷದ ಯಾರು ಎಲ್ಲರೂ ಸಿಕ್ತೆ ಅಂದ್ರೆ ಕೊಡ್ತೀನಿ. ರಿಕ್ರೂಟ್ಮೆಂಟ್ ಇನ್ LNT ಥ್ರೂ ಗೇಟ್. ಆಮೇಲೆ ಪಾರ್ಟ್ ಟೈಮ್, ಇದೇನು ಪಾರ್ಟ್ ಟೈಮ್ ಅನ್ನಂಗಿಲ್ಲ, ಅದಕ್ಕೆ ಕಾಂಟ್ರಾಕ್ಟರ್ ಬೇಸ್ ರಿಕ್ರೂಟ್ಮೆಂಟ್. ಇನ್ನು NHAI ಇರ್ಬೋದು, ದೊಡ್ಡ PSU ಒಳಗಡೆ ಕಾಂಟ್ರಾಕ್ಟಿಂಗ್ ಬೇಸ್ ಇರ್ತದೆ, ಸ್ವಲ್ಪ ಕಡಿಮೆ ರ್ಯಾಂಕ್ ಇದ್ದು ಹುಡುಗರಿಗೆ ಅರ್ಥ ಅದ್ರೊಳಗಡೆ. ಮತ್ತೆ IVRCL, ಗ್ಯಾಮನ್ ಇಂಡಿಯಾ, ಹಿಂಗೆ ದೊಡ್ಡ ಕಂಪ್ನಿಗಳು ಇವು. HCL ಅಂತ ದೊಡ್ಡ ಕಂಪ್ನಿಗಳೊಳಗೆ ಏನಿರ್ತಾವ, ಗೇಟ್ ಥ್ರೂನು ಕೂಡ ನಿಮ್ಗೆ ರಿಕ್ರೂಟ್ಮೆಂಟ್ ಆಗ್ತಿರ್ತಾವ. ಅಂಡರ್ಸ್ಟುಡಾ. ದೇರ್ ಫೋರ್ ಮತ್ತೆ ಇಂಥ PSUನವ್ರೇ ಇದಕ್ಕೆ ಏನದು ಡಿಪೆಂಡ್ ಆಗ್ಯಾರ ಗೇಟಿಗೆ ಅಂತಂದ್ರೆ, ಮತ್ತೆ ಪ್ರೈವೇಟ್ ಕಂಪ್ನಿಗಳು ನೀವು ಗೇಟ್ ಸ್ಕೋರ್ ಮಾಡಿದ್ರೆ ಮೇಲೆ ಡಿಪೆಂಡ್ ಆಗೇ ಆಗ್ತಾರೆ. ಅಂಡರ್ಸ್ಟುಡಾ. ದಟ್ ಈಸ್ ಅ ವೆರಿ ವೆಲ್ ಕ್ವಾಲಿಫೈಡ್ ಎಕ್ಸಾಮ್. ಇನ್ನೊಂದು ಏನು ಗೊತ್ತಾ, ಈ ಗೇಟ್ ಎಕ್ಸಾಮ್ ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳಿನಿ, ಬಹಳ ಖುಷಿ ಕೊಡ್ತಕ್ಕಂಥದ್ದು ಏನಂತಂದ್ರೆ, ಟೆನ್ಷನ್ ಇಲ್ರಿ. ನಿಮ್ಗೆ ಸಿಲೆಬಸ್ ತೋರಿಸ್ತೀನಿ, ಸಿಲೆಬಸ್ ನೋಡ್ರಿ, ನೀವು ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವು ಲಿಮಿಟೆಡ್ ಟಾಪಿಕ್ಸ್ ಕಂಟೆಂಟ್ ಅದ, ಆ ಕಂಟೆಂಟ್ ಮೇಲೆ ಡೀಪ್ ಆಗ್ಬೇಕಷ್ಟ. ಬ್ರೂಸ್ಲಿ ಗೊತ್ತು? ಬ್ರೂಸ್ಲಿದು ಒಂದು ಸ್ಟೇಟ್ಮೆಂಟ್ ಐತೆ, ನೆನ್ಪಿಟ್ಕೊಳ್ರಿ. ಏನಂತಂದ್ರೆ, ನಾನು ಐ ಆಮ್ ನಾಟ್ ಅಫ್ರೇಡ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ಹಂಡ್ರೆಡ್ಸ್ ಆಫ್ ಸ್ಕಿಲ್ಸ್. ಹೌದಾ. ನಾನು 100 ವಿದ್ಯೆಗಳನ್ನು ಕಲಿತ ವ್ಯಕ್ತಿಗೆ ಹೆದರುವುದಿಲ್ಲ, ಬಟ್ ಒಂದೇ ವಿದ್ಯೆಯನ್ನ 100 ಬಾರಿ ಕಲಿತವನಿಗೆ, ಒಂದೇ ಸ್ಕಿಲ್ ಅನ್ನ 100 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದವನಿಗೆ ನಾನು ಹೆದರ್ತೀನಿ ಅಂತ ಹೇಳ್ತಾನೆ ಬ್ರೂಸ್ಲಿ. ಹೇಳ್ತಾ ಅಂದ್ರೆ ಏನು, ನೀನು 100 ಸಬ್ಜೆಕ್ಟ್ಸ್ಗಳನ್ನ ಓದಿದವ್ರಿಗೆ ಶಾಣೆರಲ್ಲ, ಗೇಟ್ ಪ್ರಾವಿಧಾನ ಕೊಡಂಗಿಲ್ಲ. ಬಟ್ ಒಂದೇ ಸಬ್ಜೆಕ್ಟ್ ಅನ್ನ ಬಹಳ ಡೀಪ್ ಆಗಿ ಓದಿದ್ದಿ ಅಂತಂದ್ರ ನಿನಗೆ ಗೇಟ್ ಅಲ್ಲಿ ಎಂಟ್ರಿ ಅದ. ಅಂಡರ್ಸ್ಟುಡ್? ದಟ್ಸ್ ವೈ ಇಟ್ಸ್ ವೆರಿ ಈಸಿ. ಲಿಮಿಟೆಡ್ ಸಬ್ಜೆಕ್ಟ್ಸ್ಗಳನ್ನ ಇಟ್ಕೋ ಕೈಯಾಗ, ಲಿಮಿಟೆಡ್ ಸಬ್ಜೆಕ್ಟ್ಸ್ಗಳನ್ನ ಇಟ್ಕೋ. ಸರ್ GT, ಆಮೇಲೆ ವಾಟರ್ ರಿಸೋರ್ಸ್, ಟ್ರಾನ್ಸ್ಪೋರ್ಟೇಷನ್ ಸಾಕ್ರಿ ಸರ್, ನನಗೆ 3 ಸಾಕ್ರಿ. ಹಂಗಾರೆ ಈ ಕಡೆ ಬಾ ಏನನ್ನು ಮ್ಯಾಥ್ಸ್ ಮತ್ತೆ ಅಪ್ಟಿಟ್ಯೂಡ್ ಸಾಕ್ರಿ ಸರ್. ಇವ 13 ಮಾರ್ಕ್ಸ್ ಹೇಳ್ಯಾನ, ಇವ ಮ್ಯಾಥ್ಸ್ ಇವ 15 ಮಾರ್ಕ್ಸ್ ಹೇಳ್ಯಾನ. GT ಒಳಗಡೆ 10 ರಿಂದ 15 ಮಾರ್ಕ್ಸ್ ಅಂತೂ ಫಿಕ್ಸ್ ಇರ್ತದ. ನಾನು ನಿಮ್ಗೆ 13 ಮಾರ್ಕ್ಸ್ ಕೊಡ್ತೀನಿ. WRD ಒಳಗೆ 3 ಹಂಗೆ ಹಾಕಿದ್ರು 12 ಮಾರ್ಕ್ಸ್ ತಗೋ. ಟ್ರಾನ್ಸ್ಪೋರ್ಟೇಷನ್ ಒಳಗಡೆ 8 ಮಾರ್ಕ್ಸ್ ತಗೋ. 12 8 20 20 10 30 33 33 ಪ್ಲಸ್ 28 33 ಪ್ಲಸ್ 28 8 3 11 3 61 ಮಾರ್ಕ್ಸ್ ಇಲ್ಲೇ ಸ್ಕೋರ್ ಆಯ್ತು ನಿಮ್ಗೆ. 63ಕ್ಕೆ 63 ಓದಿನ ಸರ ಅಷ್ಟು ಬರ್ಲಿಕ್ಕಿಲ್ಲ ರೀ ಅಂತಂದ್ರೆ ನಿನಗೆ 50 ಸ್ಕೋರ್ ಆತಲ್ಲ, 50 ಸ್ಕೋರ್ ಮಾಡ್ಕೋಬೋದಲ್ಲ. ದೇರ್ ಫೋರ್ ನೋಡಿಲಿ, ಜಿಯೋ ಟೆಕ್ನಿಕಲ್, ವಾಟರ್ ರಿಸೋರ್ಸ್ ಒಳಗಡೆ 4 ಸಬ್ಜೆಕ್ಟ್ಸ್ ಅದಾವ. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಿಕ್ಸ್, ನೆಕ್ಸ್ಟ್ ಇರಿಗೇಷನ್ ಮತ್ತೆ ಹೈಡ್ರಾಲಜಿ, 4 ಸಬ್ಜೆಕ್ಟ್. ಟ್ರಾನ್ಸ್ಪೋರ್ಟೇಷನ್ ಒಳಗಡೆ ಎಷ್ಟು ಡೈಲ್ಯೂಟ್ ಮಾಡಿದಾನೆ ಸಿಲೆಬಸ್ ಅನ್ನು, ಬಹಳ ಕಡಿಮೆ ಮಾಡಿದಾನೆ. ಏರ್ಪೋರ್ಟು, ಏರ್ಪೋರ್ಟು, ಹಾರ್ಬರು, ಟನಲಿಂಗ್ ಮತ್ತು ರೈಲ್ವೆ ಅವೆಲ್ಲ ತೆಗೆದುಬಿಟ್ಟ. ಓನ್ಲಿ ಹೈವೇ ಇಟ್ಟನು. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಬರೀ ಹೈವೇ ಅಷ್ಟೇ ಹೋದ್ರೆ ನಿಮ್ಗೆ ಒಂದು 8 ಮಾರ್ಕ್ಸ್ ಬರ್ತದೆ.
ತಿಳಿದ ಆರಾಮ್ ಸ್ಕೋರ್ ಮಾಡ್ಕೋಬಹುದು. ಬಟ್ ಏನು 1000 ಸಬ್ಜೆಕ್ಟ್ಸ್ಗಳನ್ನು ಓದೋದಕ್ಕಿಂತ ಗೊತ್ತಿರೋ ಸಬ್ಜೆಕ್ಟ್ಸ್ಗಳು ಬಹಳ ಡೀಪಾಗಿ ಓದ್ಬೇಕು, ಬಹಳ ಡೀಪಾಗಿ ಹೋಗ್ಬೇಕು. ನೋಡಿ ಏನೇನು ಇರಂಗಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಜಿಯಾಲಜಿ ಓದೋ ಅವಶ್ಯಕತೆ ಇಲ್ಲ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಬೇಕಾಗಿಲ್ಲ, ಅದ ಬೇಕಿರ್ತದ ಮಿನಿಮಮ್ ನಾಲೆಜ್ ಇರುತ್ತೆ ಅಷ್ಟೇನು. ಓದಂಗಿಲ್ಲ, ಯಾರು ಓದಂಗಿಲ್ಲ ಗೇಟ್ ಹುಡುಗರು. ಫಸ್ಟ್ ಸೆಮಿಸ್ಟರ್ ಇಂದ ಬರ್ತೀನಿ ನೋಡು. ಜಿಯಾಲಜಿ ಓದೋ ಅವಶ್ಯಕತೆ ಇಲ್ಲ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಓದೋ ಅವಶ್ಯಕತೆ ಇಲ್ಲ, ಮತ್ತೆ ಅವು ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇರ್ತಾವ ನೋಡು ಒಂದಿಷ್ಟು, ಅವು ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇರ್ತಾವ ಹೌದಾ, ಅವು ಯಾವ ಓದೋ ಅವಶ್ಯಕತೆ ಇಲ್ಲ. ಆಮೇಲೆ ಅದಾವ ಒಂದಿಷ್ಟು ನೋಡೋಣ, ತಿಳಿತಲ್ಲ. ಈ ರೀತಿ ಏನ್ ಮಾಡ್ಬೇಕಂತಂದ್ರೆ 100 ವಿದ್ಯೆಗಳನ್ನು ಓದಿದವನಿಗೆ ಹೆದರುವುದಕ್ಕಿಂತ ಒಂದು ವಿದ್ಯೆಯನ್ನ 100 ಬಾರಿ ಓದಿದವನಿಗೆ ಹೆಂಗ ಬ್ರೂಸ್ಲಿ ಹೆದರ್ತಾನಲ್ಲ, ಹಂಗ ಗೇಟ್ನವ್ರು ಏನಂತಾರೆ ಅಂದ್ರೆ ನೀನು 100 ವಿದ್ಯೆಯನ್ನು ಓದಿ ಶಾಣೆ ಆಗಿ ಟಾಪರ್ ಆಗಿದ್ದಿ ಅಂತಂದ್ರೆ ನಮಗ್ ಬೇಕಾಗಿಲ್ಲ. ಬಟ್ ಒಂದೇ ವಿದ್ಯೆಯನ್ನ ಅಥವಾ ನೀನ್ ಕೆಲವು ಲಿಮಿಟೆಡ್ ಸಬ್ಜೆಕ್ಟ್ಸ್ ಒಳಗಡೆ ಮಾಸ್ಟರ್ ಆಗಿದ್ದೆ ಅಂದ್ರೆ ವಿ ವಿಲ್ ಗಿವ್ ಯು ಜಾಬ್ ಅಂತ ಹೇಳ್ತಾರೆ. ದಿಸ್ ಈಸ್ ಯುವರ್ ಇನ್ಫಾರ್ಮೇಶನ್ ಅಬೌಟ್ ಗೇಟ್. ನೆಕ್ಸ್ಟ್ ವಿಡಿಯೋದೊಳಗಡೆ ನಾನು ನಿಮ್ಗೆ ಹೇಳ್ತೀನಿ ಪ್ರಿಪರೇಷನ್ ಸ್ಟ್ರಾಟಜಿ. ಇಷ್ಟು ಚಂದ ಹೇಳ್ತೀನಲ್ಲ ಹಂಗೆ ಯೋಚನೆ ಮಾಡ್ರಿ. ನೀವು ಮತ್ತೆ ಎಕ್ಸಾಗರೇಟ್ ಆಗಿ ನಾನು ಫುಲ್ ಮಾಡೇ ಸರ, ಫುಲ್ ಮೋಟಿವೇಟ್ ಮಾಡಿಬಿಟ್ರಿ ಸರ್, ನಾನು ಮಾಡೇ ಎಲ್ಲ ಅಂತ ಅನ್ಬೇಡ. ನಾ ಹೆಂಗೆ ಹೇಳ್ತೀನಿ ಅಷ್ಟೇ ಮಾಡ್ರಿ. ಓಕೆನಾ? ಡನ್. ಥ್ಯಾಂಕ್ ಯು. ನಿಮ್ಮಷ್ಟಕ್ಕೆ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಕ್ಕೂ ಒಂದು ಆಪ್ಷನ್ ಕೊಡ್ತೀನಿ, ನಿಮ್ಮನ್ನು ನೀವು ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ಬೇಕಂತೇಳಿ. ಓಕೆನಾ? ನಮ್ಮ ಗೇಟ್ ಕ್ಲಾಸ್ ಬರೋ ಹುಡುಗರಿಗೆ ಫಸ್ಟ್ ಡೇ ಏನು ಮಾಡ್ತೀನಿ ಗೊತ್ತೇನು? 2 ಕ್ವಶನ್ ಪೇಪರ್ ಕೊಡ್ತೀನಿ. ಒಂದು ಡೆಡ್ ಈಸಿ ಕ್ವಶನ್ ಪೇಪರ್ ಕೊಡ್ತೀನಿ, ಒಂದು ಮಿನಿಮಮ್ ಈಸಿ ಅಂದ್ರೆ ಸ್ವಲ್ಪ ಲಿಟಲ್ ಬಿಟ್ ಡೆಡಿಕೇಶನ್ ಚೆಕ್ ಮಾಡೋಕೆ ಒಂದು ಕ್ವಶನ್ ಪೇಪರ್ ಕೊಡ್ತೀನಿ. ಅವೆರಡರೊಳಗಡೆ ಅವ್ರ ಸ್ಕೋರ್ಗಳನ್ನು ನೋಡ್ತೀನಿ. ಸ್ಕೋರ್ಗಳನ್ನ ನೋಡಿ ಆ ಹುಡುಗ ಯಾವ ಕ್ವಶನ್ಸ್ ಆನ್ಸರ್ ಮಾಡ್ಯಾನ, ಆ ಕ್ವಶನ್ಸ್ ಮೇಲೆ ಆ ಹುಡುಗಂದು ಟ್ಯಾಲೆಂಟನ್ನು ಗ್ರ್ಯಾಬ್ ಮಾಡ್ಕೊತೀನಿ. ಆ ಹುಡುಗ ಯಾವ ಸಬ್ಜೆಕ್ಟ್ಸ್ನ ಓದಬಹುದು ಅಂತೇಳಿ ಅವನಿಗೆ ಆಯಾ ಸಬ್ಜೆಕ್ಟ್ಸ್ಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿಸ್ತೀನಿ. ಕಾನ್ಸಂಟ್ರೇಟ್ ಮಾಡಿಸಿ ಅವ್ರನ್ನ ಕ್ಲಿಯರ್ ಮಾಡಿಸ್ಬಿಡೋದು. ಅನ್ಸುಡ ಎಲ್ಲ ಗೇಮ್ ರೀ ಇದು. ಲೈಫ್ ಒಂದು ಗೇಮ್ ಅದ, ಇದನ್ನ ಒಂದು ಗೇಮ್ ಅದ, ರೂಲ್ಸ್ ಅದಾವ, ರೆಗ್ಯುಲೇಷನ್ಸ್ ಅದಾವ, ಸಬ್ಜೆಕ್ಟ್ಸ್ ಅದಾವ. ಹೌದಾ? ನಿನಗೊಂದಿಷ್ಟು ಟೈಮ್ ಕೊಟ್ಟಾರ, ಮನೆಯೊಳಗೆ ಊಟ ಗೀಟ ಎಲ್ಲ ಕೊಡಕತ್ತಾರ, ಒಂದು ರೂಮ್ ಕೊಟ್ಟಾರ, ಒಬ್ಬ ಗೈಡನ್ ಕೊಟ್ಟಾರ, ಒಬ್ಬ ಕೋಚ್ ಮಾಡಕತ್ತಾನ, ತಿಳಿತಾ? ಒಂದು ಸಿಲೆಬಸ್ ಇಟ್ಟರ, ನಿನಗೆ ಒಂದು ಎಕ್ಸಾಮ್ ಅಂತ ಒಂದು ಚಾಲೆಂಜ್ ಇಟ್ಟರ, ಅದು ಪಾಸ್ ಆಗು. ಗೇಮ್, ಟೇಕ್ ಇಟ್ ಆಸ್ ಅ ಗೇಮ್ ಅಂಡ್ ಸಾಲ್ವ್ ದಿಸ್ ಒನ್. ರೈಟ್? ಥ್ಯಾಂಕ್ ಯು ವೆರಿ ಮಚ್.